ಕಮಲಾಪುರ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ, ಪ್ರಶಸ್ತಿ ಪ್ರದಾನ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಮಲಾಪುರ ತಾಲೂಕಿನ ಕಮಲಾಪುರ ನಗರದ ಆಕೃತಿ ಬಿರಾದರ್ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮವ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ವಹಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮಡು, ಮಾಜಿ ಸಚಿವರಾದ ರೇವನಾಯಕ್ ಬೆಳಮಗಿ ಹಾಗೂ ಅನೇಕ ಮುಖಂಡರಿಂದ ದೀಪ ಬೆಳಗಿಸುವ ಮುಖಾಂತರವಾಗಿ ಉದ್ಘಾಟನೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣವನ್ನ ತಾಲೂಕಾ ಅಧ್ಯಕ್ಷರಾದ ಡಾಕ್ಟರ್ ತೀರ್ಥ ಕುಮಾರ್ ಬೆಳಕೋಟಿ ಅವರು ಮಾಡಿದರು. ನಮ್ಮ ತಾಲೂಕಿನಲ್ಲಿ ಅತ್ಯಮೂಲ್ಯವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ 11 ಜನ ಸಾಧಕರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದೀವಿ. ಹೋದ ವರ್ಷ 10 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಈ ವರ್ಷ 11 ಜನರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ 10 ಜನರಿಗೆ ಆಯ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಈ ಹಿಂದೆ ಸೇವೆಗಳಿದ್ದು ಸಾಕಷ್ಟು ಶ್ರಮವಹಿಸಿ ಸುಧಾರಣೆ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಸಹ ಈ ಒಂದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ. ಜೊತೆಗೆ ಶಂಕರಗೌಡ ಪಾಟೀಲ್ ಅವರು ಹೆಸರು ಕೇಳಿರ್ಬೋದು ನೀವು. ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸ್ತಿದ್ದಾರೆ. SR ಬುಕ್ನಲ್ಲಿ ಇರ್ತಕ್ಕಂಥ ಯಾವುದೇ ದೋಷಗಳನ್ನು ಅವರು ನೀವು ಕಲಬುರಗಿಗೆ ಬರಬೇಡ್ರಿ, ನಾವು ನಿಮ್ಮಲ್ಲೇ ಬಂದು SRಗಳನ್ನು ತಿದ್ದು ಕೊಡ್ತೀವಿ ಅಂತ ಹೇಳಿ ನಮ್ಮ ಬೆಳಕೋಟ ಶಾಲೆಯೊಳಗೆ ಎಲ್ಲ SR ಬುಕ್ಗಳನ್ನು ತರಿಸಿ ಎಲ್ಲ ಶಿಕ್ಷಕರ SRಗಳನ್ನು ಅವತ್ತಿನ ಅವತ್ತು ತಿದ್ದುಪಡಿ ಮಾಡಿ ಕೊಟ್ಟಿದ್ದಾರೆ. ಇದು ನಮ್ಮ ಚನ್ನಬಸಪ್ಪ ಮುಧೋಳ್ ಸರ್ ಅವರು. ಆಮೇಲೆ ಪದೇ ಪದೇ ಎಲ್ಲ ಶಾಲೆಗಳಿಗೆ ವಿಸಿಟ್ ಕೊಡ್ತಾ ಅವ್ರು ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿನ ಶೈಕ್ಷಣಿಕ ಸುಧಾರಣೆ ಕಂಡಿತ್ತು ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನಕ್ಕೆ ಗೊತ್ತಿದೆ. ಆ ಒಂದು ದೃಷ್ಟಿಯಿಂದ ನಮ್ಮಲ್ಲಿ ಈ ಹಿಂದೆ ಕರ್ತವ್ಯ ನಿರ್ವಹಿಸಿ ಹೋಗಿರ್ತಕ್ಕಂಥ ಈಗಾಗಲೇ ನಮ್ಮ ಜಿಲ್ಲೆಯ DDP ಆಗಿ ಬರ್ತಕ್ಕಂಥ ನಮ್ಮ ಚನ್ನಬಸಪ್ಪ ಮುಧೋಳ್ ಸರ್ ಅವರಿಗೂ ಸಹ ನಮ್ಮ ಸಂಘದ ವತಿಯಿಂದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಸುರೇಂದ್ರ ಕುಮಾರ್ ಕೆರಂಗಿ ಅವರು ಇವರು ಎಲ್ಲಿನವರು ಅಂತೇಳಿ ನಮಗೆ ಗೊತ್ತಿದ್ದಿಲ್ಲ. ಈ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡೋ ಸಲುವಾಗಿ
ಹೆಮ್ಮೆಯಿಂದ ಈಗ ಜೊತೆಗೆ ನಮ್ಮ ಕಲಬುರಗಿ ಪದವಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಸಹ ಆಗಿದ್ದಾರೆ. ಹೀಗಾಗಿ ಅವರನ್ನು ನಮ್ಮ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿದ್ದೇವೆ. ಜೊತೆಗೆ ಸೋನುಬಾಯಿ ಬಿರಾದರ್ ಅವರು, ಇವರು ಜನಪದ ಕ್ಷೇತ್ರದಲ್ಲಿ ನಮ್ಮ ಪರಂಪರೆಯನ್ನು ಉಳಿಸ್ತಕ್ಕಂಥ ಕ್ಷೇತ್ರದ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಸುಮಾರು 200ಕ್ಕಿಂತ ಹೆಚ್ಚು ಪದ್ಯಗಳನ್ನು ಅವು ಜನಪದ ಆಗಿರ್ಬೋದು, ತತ್ವಪದಗಳಾಗಿರ್ಬೋದು, ಸಲೀಸಾಗಿ ಬಾಯಾಟಾಗಿ ಅವರು ಹಾಡು ಹೇಳ್ತಾರೆ. ಜೊತೆಗೆ ಈ ಜನಪದ ಕ್ಷೇತ್ರದಿಂದ ಯಾಕೆ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂದರೆ ಮಾಧ್ಯಮ ಕ್ಷೇತ್ರಕ್ಕೂ ಹಾಗೂ ಜನಪದ ಕ್ಷೇತ್ರಕ್ಕೂ ಸಾಕಷ್ಟು ಅವಿನಾಭಾವ ಸಂಬಂಧವಿದೆ. ನಾವು ಈಗಾಗಲೇ ಆಧುನಿಕ ಮಾಧ್ಯಮಗಳ ಕಾಲದಲ್ಲಿದ್ದೀವಿ. ಹಿಂದೆ ಸಾಂಪ್ರದಾಯಿಕ ಮಾಧ್ಯಮಗಳಾಗಿ ಜನಪದ ಕಲೆಗಳು, ಜನಪದ ಕಲಾವಿದರು ನಾವು ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿದ್ರು. ಜನಪದ ನಾಟಕ ಆಗಿರ್ಬೋದು, ಜನಪದ ಭಜನೆ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಅವ್ರ ಮೂಲಕ ಜನರಿಗೆ ಒಂದು ಮೆಸೇಜನ್ನು ಹೋಗ್ತಾ ಇತ್ತು. ಈ ಹಿಂದೆ ಈಗ ನೀವು ನೋಡ್ತೀರಿ ಬೀದಿ ನಾಟಕಗಳು, ಅವೆಲ್ಲ ಅವೇರ್ನೆಸ್ ಮೂಡ್ತಕ್ಕಂಥ ಈಗ ಆರೋಗ್ಯ ಸಂಬಂಧಿ ಕಾಲರ ಬಂದಾಗ ಅಂತ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನವನ್ನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಕಾರ್ಯನಿರತ ಪತ್ರಕರ್ತರ ಸಂಘದ ಡಾಕ್ಟರ್ ಸತ್ಯಂಪೇಟ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ನಮ್ಮ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಬಸವರಾಜ ಮಟ್ಟಿಮಠವರು ಮಾತಾಡಿದ್ರೆ ಯಾರ ಮನೆಗಿಲ್ಲ. ಹೀಗಾಗಿ ಅವರು ಮನೆ ತನಕ ಇರಲಿ ಅನ್ನೋ ಕಾರಣಕ್ಕಾಗಿಯೇ ಬಹುಶಃ ನಮಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಬೇಕು ಅಂತ ಅನ್ನಿಸ್ತದೆ. ಇವತ್ತಿನ ದಿನ ಪತ್ರಿಕಾ ದಿನಾಚರಣೆ ಆ್ಯಕ್ಚುಲಿ ಜುಲೈ 1ನೇ ತಾರೀಕು ಆಚರಿಸ್ಬೇಕು ನಾವು. ಆದರೆ ಇವತ್ತು ಆಗಸ್ಟ್ ತಿಂಗಳಲ್ಲಿ ನಾವು ಇವತ್ತಿನ ದಿನ ಪತ್ರಿಕಾ ದಿನಾಚರಣೆ ಆಚರಿಸ್ತೀವಿ. ಈ ಆಚರಣೆಯ ಅರ್ಥ ಇಷ್ಟೇ, ಪ್ರತಿ ವರ್ಷ ನಾವು ಪತ್ರಿಕಾ ದಿನಾಚರಣೆಯನ್ನು ಮಾಡುವ ಮೂಲಕ, ಆಚರಿಸುವ ಮೂಲಕ ಪತ್ರಕರ್ತರಾಗಿರ್ತಕ್ಕಂಥ ನಾವು ಈ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಏನು ಕೊಡ್ತಿದ್ದೇವೆ, ಸಮಾಜಕ್ಕೆ ನಮ್ಮಿಂದ ಆಗಿರ್ತಕ್ಕಂಥ ಪ್ರಯೋಜನ
ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆ ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಒಂದು ಸಭೆ ಇದು. ಅದು ಯಾಕಂದರೆ ನಿಮ್ಮೆಲ್ಲರ ಸಮ್ಮುಖದಲ್ಲೇ ಮತ್ತು ಪತ್ರಕರ್ತರಾಗಿರ್ತಕ್ಕಂಥವ್ರು ನಾವೇನು ಮ್ಯಾಲೆ ಮುಚ್ಚಿಕೊಂಡು ಬಿದ್ದಿಲ್ಲ ರೀ. ನಾವು ನಿಮ್ಮಂತೆ ಎಲ್ಲ ಜನಸಾಮಾನ್ಯರಿಗೆ ನಾವು ಕೂಡ ಅಂಗನವಾಡಿನ MLA ಸಾಹೇಬರಿಗೆ, ಮಾಜಿ ಮಿನಿಸ್ಟ್ರುಗಳಿಗೆ, ಸ್ವಾಮಿಗಳಿಗೆ ಅವರಿಗೆ ಒಂದು ಒಳ್ಳೆಯ ಇದೆ. ನಮಗೇನು ಅಂತ ಯಾವುದೇ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಆಗಿರ್ತಕ್ಕಂಥ ಹುದ್ದೆಗಳ ಗೌರವವಾಗಿರ್ತಕ್ಕಂಥ ಬರ್ತಕ್ಕಂಥದ್ದೇ ಪತ್ರಿಕಾ ರಂಗ. ಪತ್ರಕರ್ತರಿಗೆ ಆ್ಯಕ್ಚುಲಿ ಭಾಳ ಜನ ಕಂಡ್ರೆ ಅವಾಗ ಇದಕ್ಕಿನ ಒಂದು ಕಾಲ ಇತ್ತು. ಪತ್ರಕರ್ತರು ಬರ್ತಾರಂದ್ರೆ ಹೆದರ್ತಿದ್ರು. ಆದರೆ ಈಗ ಇವತ್ತಿನ ಏನಾಗಿದ್ರೆ ಕಾಲ ಬದಲಾದಂತೆ ಪತ್ರಕರ್ತರು ಕೂಡ ನಾವು ಒಂದೊಂದು ಪಕ್ಷದ ಬಾಲ ಇಟ್ಕೊಂಡಿದ್ದೀವಿ. ಹೀಗಾಗಿ ಇವ BJP ಪತ್ರಕರ್ತ, ಇವ ಕಾಂಗ್ರೆಸ್ ಪತ್ರಕರ್ತ, ಇವ JDS ಪತ್ರಕರ್ತ ಅನ್ನಂಗೆ ನಿಮಗೆಲ್ಲ ಗೊತ್ತಾಗಿದೆ. ಎಲ್ಲ ಕಮಲಾಪುರದಾಗ ಇರ್ತೀವಿ. ಅಂದರೆ ಕಮಲಾಪುರ ಮಂದಿ ಭಾಳ ಹುಷಾರು ಬಂದಿದೆ. ಎಂಥ ಹುಷಾರಂದ್ರೆ ಇಲ್ಲಿ ಯಾರು ಹಿಡಿಯಂಗಿಲ್ಲ. ಈಗೆಲ್ಲ ನೀವೆಲ್ಲ ಜಗಳ ಅಡ್ಡಾಗಿ ಮಾಡ್ತೀರಿ, ಬೇರೆ ಬೇರೆ ಮಾಡ್ಯಾಗ ಇರ್ತೀರಿ, ಮತ್ತೆ ಬಂದರೆ ಒಂದೇ ಆಗಿಬಿಡ್ತೀರಿ ಇವೆಲ್ಲ ಕಮಲಾಪುರ. ಕಮಲಾಪುರದ ವಿಶೇಷ ಇದೆ. ಮತ್ತು ಕಮಲಾಪುರದ ಬಾಳೆಹಣ್ಣು ಸಹಿತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರತಕ್ಕಂಥದ್ದು. ಅಂಥ ಖ್ಯಾತಿ ಹೊಂದಿರತಕ್ಕಂಥ ನಿಮ್ಮ ಮುಂದೆ ಪತ್ರಕರ್ತರು ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಭಾಳ ಸೂಜಿಗಣ್ಣಿನಿಂದ, ಸೂಕ್ಷ್ಮಗಣ್ಣಿನಿಂದ ನೀವು ಗಮನಿಸ್ತಿರ್ತೀರಿ. ಹೀಗಾಗಿ ನಾವು ನಮ್ಮ ಪತ್ರಕರ್ತ ಬಾಂಧವರಿಗೆ ಹೇಳೋದು ಏನಂದ್ರೆ, ನಾವು ಇಲ್ಲದ ಜವಾಬ್ದಾರಿಯನ್ನು ಮೈ ಮೇಲೆ ಹೊತ್ತುಕೊಂಡಿರೋದ್ರಿಂದ ಸಾಧ್ಯವಾದಷ್ಟು ಜನರಿಗೆ ಸೌಲಭ್ಯವನ್ನು ಒದಗಿಸುವಂಥ, ಜನರಿಗೆ ಸರ್ಕಾರದಿಂದ ಉಪಯೋಗವಾಗುವಂಥ ಕೆಲಸಗಳನ್ನು ಮಾಡುವ ಮೂಲಕ ಜನ ಮನ ಗೆಲ್ಲುವಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗಾದರೆ ಮಾಡಬೇಕಾದದ್ದು ಏನು? ನಾವು ಯಾರ ಪರವಾಗಿರಬೇಕು ಅಂದರೆ, ನಾವು ಸತ್ಯದ ಪರವಾಗಿರಬೇಕು, ನಾವು ನ್ಯಾಯದ ಪರವಾಗಿರಬೇಕು. ಎಲ್ಲಿ ಸತ್ಯ ಇರ್ತದೋ ಅಲ್ಲಿ ಪತ್ರಕರ್ತ ಇರಬೇಕು, ಎಲ್ಲಿ ನ್ಯಾಯ ಇರ್ತದೋ ಅಲ್ಲಿ ಪತ್ರಕರ್ತ ಇರಬೇಕು. ನೋಡ್ರಿ, ಶಾಸಕಾಂಗದಿಂದ, ಕಾರ್ಯಾಂಗದಿಂದ, ನ್ಯಾಯಾಂಗದಿಂದ ನ್ಯಾಯ ಸಿಗದೇ ಇದ್ದರೆ ಕೊನೆಗೆ ಕೊಡ್ತಕ್ಕಂಥ ನ್ಯಾಯ ಅಂದರೆ ನಾವು ಪತ್ರಕರ್ತರಾಗಿರ್ತಕ್ಕಂಥ ನಾವು ದೊಡ್ಡ ಗೌರವಿತವಾಗಿರ್ತಕ್ಕಂಥ ಒಂದು ಹುದ್ದೆ ಇದು. ನಾವು ಭಾಳ ಪ್ರಾಮಾಣಿಕತೆಯಿಂದ ಮತ್ತು ಜನರಿಗೆ ಉಪಯೋಗವಾಗುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮನ್ನು ನೆನೆಸ್ತಾರೆ. ಇಲ್ಲಾಂದ್ರೆ ಹತ್ತರಾಗ ಹನ್ನೊಂದನೇ ಪತ್ರಕರ್ತ ಅಂತ ತಿಳ್ಕೊಂಡು ನಮ್ಮನ್ನು ಬಿಸಾಡ್ತಾರೆ. ಆದರೆ ಕಮಲಾಪುರದ ನಮ್ಮ ಪತ್ರಕರ್ತ ಮಿತ್ರರು ಏನು ಮಾಡಿದ್ದಾರೆ ಇವತ್ತಿನಂದ್ರೆ, ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನೇಕ ಮಹನೀಯರನ್ನು ಇವತ್ತಿನ ಗುರುತಿಸಿದ್ದಾರೆ, ಗೌರವಿಸಿದ್ದಾರೆ. ಉದಾಹರಣೆಗಾಗಿ ನಮ್ಮ DYSP ಶಂಕರಗೌಡರು, ನಮ್ಮ DDP ಆಗಿ ಬಡ್ತಿ ಹೊಂದಿರತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ CS ಮುದೋಳವರು, ಬಹುಶಃ ಇವರಿಬ್ಬರೇ ಸಾಕು. ಉಳಿದವರು ಪರಿಚಯ ನಮ್ಮ ಕೆರ್ಮಿಗೆ ಅವರು ಅನೇಕರು ಪರಿಚಯ ಇರಲಿಕ್ಕಿಲ್ಲ. ಆದರೆ ಅವರ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಮುದೋಳವ್ರು ಹೇಳಿದ್ರಿಲ್ಲ, ನಾವೇನು ಸಾಧನೆ ಮಾಡಿಲ್ಲ. ಸರಿ, ನೀವೇನು ಸಾಧನೆ ಮಾಡಬೇಕಾಗಿಲ್ಲ. ಇವತ್ತಿನ ದಿನ ನೀವು ಒಬ್ಬ ಅಧಿಕಾರಿಗಳು ನಿಮ್ಮ ಬಳಿ ಬಂದಿರತಕ್ಕಂಥ ಜನರದ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ರೆ ಸಾಕು, ಅದೇ ದೊಡ್ಡ ಸಾಧನೆ. ಅಂಥ ಕೆಲಸವನ್ನು ಇವತ್ತಿನ ಮಾನ್ಯರಿಂದ ವೇದಿಕೆ ಬಂದಿರತಕ್ಕಂಥ ಮಾನ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಗುರುತಿಸಿ ಗೌರವಿಸೋದು. ನೋಡ್ರಿ, ನಮಗೆ ಯಾರಿಗೂ ಗೌರವಿಸಿಲ್ಲ ಅವರು, ಅಥವಾ ತಮ್ಮನ್ನು ಪತ್ರಕರ್ತರು ಸಮಾಜದಲ್ಲಿ ಸಮಾಜದ ಏಳಿಗೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಯಾರು ಕೆಲಸ ಮಾಡ್ತಾರೋ ಅಂಥವರನ್ನು ಗೌರವಿಸಿ ಗುರುತಿಸುವಂಥ ಕೆಲಸ ಮಾಡಿದ್ದಾರೆ. ನಿಜಕ್ಕೂ ಕಮಲಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತ ನಾನು ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಪತ್ರಕರ್ತರು ನಾವು ನಿಮ್ಮನ್ನು ಬಿಟ್ಟಿಲ್ಲ ರೀ, ನಮ್ಮನ್ನು ಬಿಟ್ಟು ನೀವಿಲ್ಲ, ನಿಮ್ಮನ್ನು ಬಿಟ್ಟು ನಾವಿಲ್ಲ. ನಾವು ನಿಮ್ಮ ಮಧ್ಯೆನೇ ಇರಬೇಕು. ನಿಮ್ಮ ಮಧ್ಯೆ ಇದ್ದರೆ ನಮಗೆ ಸುದ್ದಿ ಸಿಗ್ತಾವೆ, ಇಲ್ಲ ಸುದ್ದಿ ಸಿಗೋದಿಲ್ಲ. ನಾವು ಸುದ್ದಿಗಳ ಬೆನ್ನು ಹತ್ತಿ ಹೋಗ್ತಕ್ಕಂಥವ್ರು. ಹೀಗಾಗಿ ಜನರ ಜೊತೆ ನಮಗೆ ಸಂಪರ್ಕ ಭಾಳ ಮುಖ್ಯ. ಯಾರು, ಏನು, ಎಂತು ಅನ್ನೋದ್ರ ಬಗ್ಗೆ ನಾವು ಸಾರಾಸಾರವಾಗಿ ವಿಚಾರ ಮಾಡಿ ಪತ್ರಿಕೆಯಲ್ಲಿ ಬರದೆ TVಯಲ್ಲಿ ಅದನ್ನು ಬಿತ್ತರಿಸಿದರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂತಾಗ್ತದೆ. ಅಂಥ ಕೊಡುಗೆ ಕೊಡ್ತಕ್ಕಂಥ ಪತ್ರಕರ್ತರನ್ನ ಕುರಿತು ನೋಡ್ರಿ, ಒಂದು ಸಲ ಒಂದು ಕಥೆ ಹೇಳಿ ಬಿಟ್ಬಿಡ್ತೀನಿ ನಾನು. ಅಬ್ರಹಾಂ ಲಿಂಕನ್ ಅವರು ಅಮೇರಿಕದ ಮೊದಲ ಅಧ್ಯಕ್ಷರವರು. ಒಂದು ಸಲ ಅವರು ಸೆನೆಟ್ ಸಭೆ ನಡೆದಿರ್ತದಂತ. ಆ ಸಭೆ ನಡೆದಂತೆ ಒಬ್ಬ ಸೆನೆಟ್ ಸದಸ್ಯ ಎದ್ದಿದ್ದು ಒಂದೇ ಸಭೆ ಗದ್ದಲ ಮಾಡ್ತಿರ್ತಾರೆ. ಏನು ಹೇಳ್ತಿರ್ತಾನಂತ ಅಂತಂದರೆ, ಇವ ಕೀಳು ಕುಲದವನು, ಇವ ಅಧ್ಯಕ್ಷ ಆಗ್ಯಾನ ಅಂತ ತಿಳ್ಕೊಂಡು ಅಪಹಾಸ್ಯದ ಮಾತುಗಳನ್ನ ಆಡ್ತಿರ್ತಾರ. ಅದು ಅಬ್ರಹಾಂ ಲಿಂಕನ್ ಅವರ ಕಿವಿಗೆ ಬೀಳ್ತದೆ. ಅವಾಗ ಅಬ್ರಹಾಂ ಲಿಂಕನ್ ಅವರು ಅವ್ರನ್ನ ಕೇಳ್ತಾರಂತ, ಬಹುಶಃ ನೀನು ಏನಂದಿರ್ಬೇಕಂದ್ರೆ ನಾನು ಚಮ್ಮಾರನ ಮಗ ಅಂತ ಅಂದಿರ್ಬೇಕಲ್ಲ. ಅಬ್ರಹಾಂ ಲಿಂಕನ್ ಅವರು ಚಮ್ಮಾರನ ಮಗ ಅವರು.
ಆಕಾಂಕ್ಷೆಯನ್ನು ಒದೆಯುವಂಥ ಕೆಲಸ ಮಾಡ್ತಿದ್ರು. ನಾನು ಚಮ್ಮಾರನ ಮಗ ಅಂತ ನಿನಗೆ ನಗು ಬಂದಿರಬೇಕಲ್ಲ, ನನ್ನನ್ನು ಅಪಹಾಸ್ಯ ಮಾಡ್ತಿರ್ಬೇಕಲ್ಲ ಅಂತಂದ್ರು, ಗೇಲಿ ಮಾಡ್ತಿರ್ಬೇಕಲ್ಲ ಅಂತ. ಅವಾಗೆಲ್ಲರೂ ಗಹಗಹಿಸಿ ನಗ್ಬಿಟ್ರಂತ, ಆಗಿರ್ತಕ್ಕಂಥ ಸೆನೆಟ್ ಸದಸ್ಯರು ಎಂ ಪಿಗಳು ಏನಿರ್ತಾರಲ್ಲ ಅವಾಗ, ಆ ಸೆನೆಟ್ ಸದಸ್ಯರೆಲ್ಲ ಗಹಗಹಿಸಿ ನಗ್ತಾರಂತ. ಅವಾಗ ಅವ್ರ ಉದ್ದೇಶ ಹೇಳ್ತಾನಂತ, ಹೌದು ನಾನು ಚಮ್ಮಾರನ ಮಗನೇ ಕರೆ, ನನಗೆ ನಿಜಕ್ಕೂ ಹೆಮ್ಮೆ ಇದೆ. ಒಬ್ಬ ಚಮ್ಮಾರನ ಮಗ ಇವತ್ತಿನ ದಿನ ಅಮೇರಿಕದ ಅಧ್ಯಕ್ಷನಾಗುವಂಥ ಒಂದು ಸುಯೋಗ ಒದಗಿಸಿಕೊಟ್ಟದಲ್ಲ, ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತದ. ನಿನ್ನನ್ನು ನೋಡಿ ನಾನು ಒಂದು ಏನು ನೋಡಿದೆ ಅಂತಂದರೆ, ನೀನು ನಮ್ಮಪ್ಪ ನಿಮ್ಮ ಹತ್ರ ಬರ್ತಿದ್ದ. ಯಾಕಂದ್ರೆ ನಮ್ಮಪ್ಪ ನಿಮ್ಮ ತಂದೆಯವರಿಗೆ ಚಪ್ಪಲಿ ಹೊಲ್ದು ಕೊಡ್ತಿದ್ದ, ನಿಮಗೂ ಕೂಡ ಚಪ್ಪಲಿ ಹೊಲ್ದು ಕೊಟ್ಟನ. ಬಹುಶಃ ಆ ಚಪ್ಪಲಿ ಒಳಗೆ ಏನಾದರೂ ಮುಳ್ಳು ಸಿಗ ಬಿದ್ದಿರಬೇಕು, ಆ ಮುಳ್ಳು ತೆಗೆಯುವ ಕೆಲಸವನ್ನು ಸಹಿತ ಚಮ್ಮಾರನ ಮಗನಾಗಿರ್ತಕ್ಕಂಥ ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ಆ ಸೆನೆಟ್ ಸದಸ್ಯನಿಗೆ ಅಪಹಾಸ್ಯ ಮಾಡ್ತಾರಂತ. ನನಗೆ ಚಮ್ಮಾರಿನ ಚಪ್ಪಲಿ ಹೊಲಿಯೋದು ಗೊತ್ತು, ನನಗೆ ಅಮೇರಿಕದ ಅಧ್ಯಕ್ಷನಾಗಿ ಆಡಳಿತ ನಡೆಸೋದು ಗೊತ್ತು ಅಂತೇಳಿ. ಈ ರೀತಿಯ ಪ್ರಸಂಗಗಳನ್ನು, ಈ ರೀತಿಯ ಸಂಗತಿಗಳನ್ನು ನಾವು ಏನು ತಿಳ್ಕೊಂಡ್ಬಿಟ್ಟು ಅಂದ್ರೆ, ಸುದ್ದಿ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಆಗ್ತದೆ, ನಾಳೆ ಕೇಳ್ಪಟ್ಟ ಇದು ಸುದ್ದಿ ಅಲ್ಲ, ಕರೆ ಅಂದ್ರೆ ಇದು ಸುದ್ದಿನೇ ಅಲ್ಲ. ಇದು ನಮ್ಮ ಪತ್ರಿಕೋದ್ಯಮದಲ್ಲಿ ಏನು ಕಳಿಸ್ತಾರಂದ್ರೆ ಹೇಳ್ತಾರೆ ನೋಡ್ರಿ, ಮನುಷ್ಯನಿಗೆ ನಾಯಿ ಕಚ್ಚಿತು, ಇಬ್ಬರಿಗೆ ಗಾಯ. ನಾವೇನು ತಿಳ್ಕೊಂಡಿದ್ದು ಸುದ್ದಿ ಅಂತ ತಿಳ್ಕೊಂಡಿದ್ದು, ಸುದ್ದಿ ಅಲ್ಲ. ನಾಯಿ ಮನುಷ್ಯನಿಗೆ ಕಚ್ಚಿತು ಅನ್ನುವಂಥದ್ದೇ ಸುದ್ದಿ. ಇದರ ಅರ್ಥ ಏನು ಅಂತಂದರೆ, ಅನೇಕ ಸತ್ಯ ಸಂಗತಿಗಳನ್ನು ಹುಡುಕಬೇಕು, ಶೋಧಿಸಬೇಕು. ಆ ಮೂಲಕ ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನಾವು ಪತ್ರಕರ್ತರಾಗಿರ್ತಕ್ಕಂಥವ್ರು ಕೊಡಬೇಕು ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ನನಗೆ ಇಲ್ಲಿ ಕರೆಯಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲರಿಗೂ ವಂದಿಸಿ, ತಮಗೂ ವಂದಿಸಿ. ನಂತರ ಶಾಸಕರಾದ ಬಸವರಾಜ ಮತ್ತಿಮಡು, ಮಾಜಿ ಸಚಿವ ರಿಯು ನಾಯಕ್ ಬೆಳಮಗಿ ಸೇರಿದಂತೆ ಅನೇಕರು ಮಾತನಾಡಿದರು.
ಶಶಿ ಪಾಟೀಲ್ RJ 32 ಕನ್ನಡ ನ್ಯೂಸ್ ಕಮಲಾಪುರ್.